ದೇವಾಲಯದ ಭಾಗಗಳು 12 ಅಥವಾ 13ನೇ ಶತಮಾನಕ್ಕೆ ಸೇರಿದ್ದರೂ ಅಸ್ತಿತ್ವದಲ್ಲಿರುವ ರಚನೆಯು ಮುಖ್ಯವಾಗಿ 17ನೇ ಶತಮಾನ ಅಥವಾ ನಂತರದ ಅವಧಿಗೆ ಸಂಬಂಧಿಸಿದೆ ಮತ್ತು ನಂತರದ ಡೆಕ್ಕನ್ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಗುಮ್ಮಟದ ಲಕ್ಷಣಗಳು ಮತ್ತು ಹಳೆಯ ಕಮಾನುಗಳು. ಅಫ್ಜಲ್ ಖಾನ್ ದೇವಾಲಯವನ್ನು ನಾಶಮಾಡಲು ಪ್ರಯತ್ನಿಸಿದರು, ಆದಾಗ್ಯೂ ದೇವಾಲಯದ ಮೂಲ ಕೇಂದ್ರಬಿಂಬವನ್ನು ಬ್ರಾಹ್ಮಣ ಪುರೋಹಿತರು ಬದ್ವೆ ರಕ್ಷಿಸಿದರು. ಆದರೆ ಅಫ್ಜಲ್ ಖಾನ್ ಇದೇ ರೀತಿಯ ವಿಗ್ರಹವನ್ನು ನಾಶಪಡಿಸಿದರು. ಇವಾಗ ಇತಿಹಾಸ ತಿಳಿದುಕೊಳ್ಳೋಣ. ಪುಂಡಲೀಕನು ದಂಡಿರ್ವನ ಎಂಬ ಕಾಡಿನಲ್ಲಿ ವಾಸಿಸುತ್ತಿದ್ದ ತನ್ನ ಹೆತ್ತವರಾದ ಜಾನುದೇವ್ ಮತ್ತು ಸತ್ಯವತಿಗೆ ನಿಷ್ಠಾವಂತ ಮಗ. ಆದರೆ ಅವನ ಮದುವೆಯ ನಂತರ ಪುಂಡಲೀಕನು ತನ್ನ ಹೆತ್ತವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲಾರಂಭಿಸುತ್ತಾನೆ. ಮಗನ ದುರ್ನಡತೆ ಮತ್ತು ಕೆಟ್ಟ ವರ್ತನೆಯಿಂದ ಬೇಸತ್ತ ವೃದ್ಧ ದಂಪತಿ ಕಾಶಿಗೆ ತೆರಳಲು ನಿರ್ಧರಿಸಿದ್ದಾರೆ. ಕಾಶಿ ನಗರದಲ್ಲಿ ಸಾಯುವ ಜನರು ಜನನ ಮತ್ತು ಮರಣದ ಚಕ್ರದಿಂದ ಮೋಕ್ಷ ಮತ್ತು ವಿಮೋಚನೆಯನ್ನು ಪಡೆಯುತ್ತಾರೆ ಎಂದು ಪುರಾಣ ಹೇಳುತ್ತದೆ. ಅನೇಕ ಹಿಂದೂಗಳು ಮರಣದ ಮೊದಲು ಕಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ. ಅವನ ಹೆತ್ತವರ ಯೋಜನೆಗಳನ್ನು ಕೇಳಿದ ಪುಂಡಲೀಕ ಮತ್ತು ಅವನ ಹೆಂಡತಿ ತೀರ್ಥಯಾತ್ರೆಗೆ ಅವರೊಂದಿಗೆ ಹೋಗಲು ನಿರ್ಧರಿಸಿದರು. ಪುಂಡಲೀಕ ಮತ್ತು ಅವನ ಹೆಂಡತಿ ಕುದುರೆಯ ಮೇಲೆ ಸವಾರಿ ಮಾಡುವಾಗ ಅವನ ಹೆತ್ತವರು ನಡೆದುಕೊಂಡು ಹೋಗುತ್ತಿರುತ್ತಾರೆ. ಪುಂಡಲೀಕನು ತನ್ನ ಸ್ವಂತ ಪ್ರಯಾಣವನ್ನು ಆರಾಮದಾಯಕವಾಗಿಸಲು ತನ್ನ ವಯಸ್ಸಾದ ಹೆತ್ತವರಿಂದ ಕೆಲಸ ಮಾಡಿಸಿಕೊಳ್ಳುತ್ತಾನೆ. ಪ್ರತಿದಿನ ಸಂಜೆ ರಾತ್ರಿ ಮದ್ಯ ಸೇವಿಸಿದಾಗ ಹೆತ್ತವರಿಂದ ಕುದುರೆಗಳನ್ನು ಅಲಂಕರಿಸಲು ಮತ್ತು ಇತರ ಕೆಲಸಗಳನ್ನು ಮಾಡಲು ಒತ್ತಾಯಿಸುತ್ತಾನೆ. ಕಾಶಿಗೆ ಹೋಗುವ ದಾರಿಯಲ್ಲಿ ಗುಂಪು ಧಾರ್ಮಿಕ ಮತ್ತು ಗೌರವಾನ್ವಿತ ಋಷಿ ಕುಕ್ಕುಟ್ಸ್ವಾಮಿಯ ಆಶ್ರಮವನ್ನು ತಲುಪಿದರು. ದಣಿದ ಕುಟುಂಬವು ಅಲ್ಲಿ ಕೆಲವು ದಿನಗಳನ್ನು ಕಳೆಯಲು ನಿರ್ಧರಿಸುತ್ತಾರೆ. ಆ ರಾತ್ರಿ ಎಲ್ಲರೂ ಮಲಗಿದ್ದಾಗ ಪುಂಡಲೀಕನು ಆಕಸ್ಮಿಕವಾಗಿ ಎಚ್ಚರಗೊಂಡನು ಮತ್ತು ಗಮನಾರ್ಹವಾದ ದೃಷ್ಟಿಯನ್ನು ನೋಡುತ್ತಾನೆ. ಬೆಳಗಾಗುವುದಕ್ಕೆ ಮುಂಚೆಯೇ ಸುಂದರ ಯುವತಿಯರ ಗುಂಪು ಮಣ್ಣಾದ ಬಟ್ಟೆಗಳನ್ನು ಧರಿಸಿ ಆಶ್ರಮವನ್ನು ಪ್ರವೇಶಿಸುತ್ತಾರೆ. ಅವರು ನೆಲವನ್ನು ಸ್ವಚ್ಛಗೊಳಿಸುತ್ತಾರೆ, ನೀರು ತರುತ್ತಾರೆ ಮತ್ತು ಪೂಜ್ಯ ಋಷಿಗಳ ಬಟ್ಟೆಗಳನ್ನು ತೊಳೆಯುತ್ತಾರೆ. ತಮ್ಮ ಕೆಲಸಗಳನ್ನು ಮುಗಿಸಿ ಪ್ರಾರ್ಥನಾ ಕೋಣೆಗೆ ಹೋಗುತ್ತಾರೆ. ಅವರು ಪ್ರಾರ್ಥನೆಯ ನಂತರ ಮತ್ತೆ ಕಾಣಿಸಿಕೊಂಡಾಗ ಅವರ ಬಟ್ಟೆಗಳು ನಿರ್ಮಲವಾಗಿ ಸ್ವಚ್ಛವಾಗಿರುತ್ತವೆ. ನಂತರ ಅವರು ಕಾಣಿಸಿಕೊಂಡಂತೆ ವಿವರಿಸಲಾಗದಂತೆ ಕಣ್ಮರೆಯಾಗುತ್ತಾರೆ. ಪುಂಡಲೀಕನು ಈ ದೃಶ್ಯಕ್ಕೆ ಸಾಕ್ಷಿಯಾಗಿ ಆಳವಾದ ಶಾಂತಿಯ ಭಾವವನ್ನು ಅನುಭವಿಸುತ್ತಾನೆ. ಇದು ಇಡೀ ದಿನ ಅವನ ಮನಸ್ಸಿನಲ್ಲಿ ಉಳಿಯುತ್ತದೆ ಮತ್ತು ಮರುದಿನ ರಾತ್ರಿ ಎಚ್ಚರವಾಗಿರಲು ಅವನು ನಿರ್ಧರಿಸುತ್ತಾನೆ ಮತ್ತು ಅದು ಕೇವಲ ಕನಸಲ್ಲ ಎಂದು ಖಚಿತಪಡಿಸುತ್ತಾನೆ. ಮರುದಿನ ರಾತ್ರಿ ಪುಂಡಲೀಕ ಸುಂದರ ಮಹಿಳೆಯರ ಬಳಿಗೆ ಬಂದು ಅವರು ಯಾರೆಂದು ಕೇಳುತ್ತಾನೆ. ಅವರು ತಮ್ಮನ್ನು ಗಂಗಾ, ಯಮುನಾ ಮತ್ತು ಭಾರತದ ಇತರ ಪವಿತ್ರ ನದಿಗಳೆಂದು ಬಹಿರಂಗಪಡಿಸುತ್ತಾರೆ. ಯಾತ್ರಾರ್ಥಿಗಳು ತಮ್ಮ ಪಾಪಗಳನ್ನು ತೊಳೆಯಲು ತಮ್ಮ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಲು ಬಯಸುತ್ತಾರೆ. ಅದು ವಾಸ್ತವವಾಗಿ ಅವರ ಬಟ್ಟೆಗಳನ್ನು ಮಣ್ಣಾಗಿಸುತ್ತದೆ. ಆಗ ಆ ಸ್ತ್ರೀಯರು ಹೇಳುತ್ತಾರೆ, ಆದರೆ ಓ ಪುಂಡಲೀಕನೇ, ನೀನು ನಿನ್ನ ತಂದೆ ತಾಯಿಯರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದರೊಂದಿಗೆ ಅವರೆಲ್ಲರಿಗಿಂತ ದೊಡ್ಡ ಪಾಪಿ. ಪುಂಡಲೀಕನು ತನ್ನ ದುಷ್ಕೃತ್ಯಗಳನ್ನು ಅರಿತುಕೊಳ್ಳುತ್ತಾನೆ, ಸಂಪೂರ್ಣವಾಗಿ ತನ್ನ ಹೆತ್ತವರಿಗೆ ಸಮರ್ಪಿತನಾಗಿರುತ್ತಾನೆ. ತನ್ನ ಹೆತ್ತವರ ಮೇಲಿನ ಪುಂಡಲೀಕನ ಭಕ್ತಿಯಿಂದ ಪ್ರಭಾವಿತನಾದ ಕೃಷ್ಣನು ತಕ್ಷಣವೇ ಪುಂಡಲೀಕನನ್ನು ಆಶೀರ್ವದಿಸಲು ಯೋಜಿಸುತ್ತಾನೆ. ಆದ್ದರಿಂದ ಅವನು ಪುಂಡಲೀಕನ ಆಶ್ರಮಕ್ಕೆ ಹೊರಟನು. ತನ್ನ ತಂದೆ ತಾಯಿಗೆ ಊಟ ಬಡಿಸುವುದರಲ್ಲಿ ನಿರತನಾಗಿದ್ದಾಗ ಕೃಷ್ಣ ಪುಂಡಲೀಕನ ಬಾಗಿಲನ್ನು ತಟ್ಟುತ್ತಾನೆ. ದೇವರು ತನ್ನ ಬಾಗಿಲಲ್ಲಿದ್ದಾನೆ ಎಂದು ಪುಂಡಲೀಕನು ಅರಿತುಕೊಂಡನು, ಆದರೆ ಮೊದಲು ತನ್ನ ಹೆತ್ತವರ ಸೇವೆ ಮಾಡಲು ನಿರ್ಧರಿಸುತ್ತಾನೆ. ಆದ್ದರಿಂದ ಪುಂಡಲೀಕನು ದೇವರ ಮೇಲೆ ನಿಲ್ಲಲು ಇಟ್ಟಿಗೆಯನ್ನು ಹೊರಗೆ ಎಸೆಯುತ್ತಾನೆ ಮತ್ತು ಅವನು ತನ್ನ ಹೆತ್ತವರಿಗೆ ಹಾಜರಾಗುವವರೆಗೆ ಕಾಯುತ್ತಾನೆ. ಮಳೆಗಾಲದ ಮೊದಲ ದಿನವಾದ್ದರಿಂದ ಹೊರಗೆ ಒದ್ದೆಯಾಗಿ ಕೆಸರುಮಯವಾಗಿರುತ್ತದೆ. ವಿಷ್ಣುವು ಇಟ್ಟಿಗೆಯ ಮೇಲೆ ನಿಂತರೆ ಅವನ ಪಾದಗಳು ಶುದ್ಧ ಮತ್ತು ಶುಷ್ಕವಾಗಿರುತ್ತದೆ. ಈ ಕೃತ್ಯವನ್ನು ನೋಡಿದ ಕೃಷ್ಣನು ಪುಂಡಲೀಕನ ತನ್ನ ಹೆತ್ತವರ ಮೇಲಿನ ಪ್ರೀತಿಯಿಂದ ಪ್ರಭಾವಿತನಾದನು ಮತ್ತು ವರವನ್ನು ನೀಡಿದನು. ಪುಂಡಲೀಕನು ಕೃಷ್ಣನನ್ನು ಭೂಮಿಯ ಮೇಲೆ ನೆಲೆಸುವಂತೆ ಮತ್ತು ತನ್ನ ಎಲ್ಲಾ ನಿಜವಾದ ಭಕ್ತರನ್ನು ಆಶೀರ್ವದಿಸುವಂತೆ ವಿನಂತಿಸುತ್ತಾನೆ. ಕೃಷ್ಣನು ಉಳಿಯಲು ಒಪ್ಪುತ್ತಾನೆ ಮತ್ತು ವಿಠ್ಠಲನ ರೂಪವನ್ನು ತೆಗೆದುಕೊಳ್ಳುತ್ತಾನೆ. ಪ್ರಸ್ತುತ ದೇವರು ವಿಠ್ಠಲನ ದೇವಾಲಯದಲ್ಲಿ ನೆಲೆಸಿದ್ದಾನೆ. ಸಂತ ನಾಮದೇವ್ ಮಹಾರಾಜರ ಹೆಜ್ಜೆ ಎಂದು ಕರೆಯಲ್ಪಡುವ ದೇವಾಲಯದ ಮೊದಲ ಮೆಟ್ಟಿಲು ಒಂದು ಆಸಕ್ತಿದಾಯಕ ಕಥೆಯಾಗಿದೆ. ಮಗು ಮತ್ತು ಭವಿಷ್ಯದ ಸಂತ ನಾಮದೇವ್ ವಿಠ್ಠಲನ ಕಟ್ಟ ಭಕ್ತರಾಗಿದ್ದರು. ಒಂದು ದಿನ ಅವನ ತಾಯಿಯು ಈ ನೈವೇದ್ಯ ಆಚರಣೆಯನ್ನು ಪೂರ್ಣಗೊಳಿಸಲು ಅವನ ತಾಯಿ ಕೇಳುತ್ತಾಳೆ. ನಾಮದೇವ್ ನಿಷ್ಠೆಯಿಂದ ಈ ನೈವೇದ್ಯ ಮಾಡುತ್ತಾನೆ ಮತ್ತು ದೇವರು ಕಾಣಿಸಿಕೊಳ್ಳಲು ಮತ್ತು ಕಾಣಿಕೆಯನ್ನು ತೆಗೆದುಕೊಳ್ಳಲು ಕಾಯುತ್ತಾನೆ. ಆದರೆ ಅವನು ನಿರಾಶೆಗೊಂಡಿದ್ದಾನೆ.
ಅವನು ಪ್ರಾರ್ಥಿಸುತ್ತಲೇ ಇರುತ್ತಾನೆ ಮತ್ತು ದೇವರನ್ನು ಖುದ್ದಾಗಿ ಬಂದು ಕಾಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸುತ್ತಾನೆ. ಯಾವುದೇ ಉತ್ತರವಿಲ್ಲದೆ ಮಗು ತನ್ನ ತಲೆಯನ್ನು ದೇವರ ಪಾದಗಳಿಗೆ ಬಡಿಯಲು ಪ್ರಾರಂಭಿಸುತ್ತದೆ. ಮಗುವಿನ ಈ ಅತ್ಯಂತ ಭಕ್ತಿ ಮತ್ತು ಮುಗ್ಧತೆಯನ್ನು ನೋಡಿ. ದೇವರು ಕಾಣಿಸಿಕೊಂಡನು, ನೈವೇದ್ಯವನ್ನು ತಿನ್ನುತ್ತಾನೆ ಮತ್ತು ನಾಮದೇವನನ್ನು ಆಶೀರ್ವದಿಸುತ್ತಾನೆ. ನಾಮದೇವ್ ತನ್ನ ದೇವಾಲಯದಲ್ಲಿ ಮೊದಲ ಹೆಜ್ಜೆಯಲ್ಲಿ ಇರುವಂತೆ ಕೇಳಿಕೊಳ್ಳುತ್ತಾನೆ. ಇದರಿಂದಾಗಿ ಅವರು ದರ್ಶನ ಹೊಂದುವ ಮೊದಲು ಅಸಂಖ್ಯಾತ ಭಕ್ತರು ಅವರನ್ನು ಸ್ಪರ್ಶಿಸುತ್ತಾರೆ. ಆದ್ದರಿಂದ ಈ ಮೊದಲ ಹಂತವನ್ನು ಸಂತ ನಾಮದೇವ್ ಮಹಾರಾಜ್ ಪ್ಯಾರಿಯೇ ಎಂದು ಕರೆಯಲಾಗುತ್ತದೆ. 17ನೇ ಶತಮಾನದ ಕೃಷ್ಣನ ವಿಠ್ಠಲನ ಭಕ್ತನಾಗಿದ್ದ ತುಕಾರಾಮ್ ತನ್ನ ಕೊನೆಯ ದಿನಗಳನ್ನು ದೇವಾಲಯದಲ್ಲಿ ಕಳೆದಿದ್ದಾನೆ ಎಂದು ನಂಬಲಾಗಿದೆ. ವಿಠ್ಠಲ ದೇವರ ದೇವಾಲಯದ ಮುಖ್ಯ ದ್ವಾರವು ಚಂದ್ರಭಾಗ ಅಥವಾ ಭೀಮಾ ನದಿಯ ಕಡೆಗೆ ಮುಖ ಮಾಡಿದೆ. ನಾಮದೇವ ಮತ್ತು ಚೋಕಮೇಳದ ಸಮಾಧಿ ಪ್ರವೇಶದ್ವಾರದಲ್ಲಿದೆ. ಯಾತ್ರಾರ್ಥಿಗಳು ಮೊದಲು ಭಕ್ತರಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ದೇವಾಲಯವನ್ನು ಪ್ರವೇಶಿಸುತ್ತಾರೆ. ಮೊದಲ ದೇವಾಲಯವಾಗಿ ದೇವಾಲಯದ ಒಳಗೆ ಒಂದು ಸಣ್ಣ ಗಣೇಶ ದೇಗುಲವಿದೆ. ನಂತರ ಭಜನೆ ಮಾಡುವ ಒಂದು ಸಣ್ಣ ಸಭಾಂಗಣ, ಗರುಡ ಮತ್ತು ಹನುಮಂತನಿಗೆ ಒಂದು ಚಿಕ್ಕ ದೇಗುಲ. ನಂತರ ಕೆಲವು ಮೆಟ್ಟಿಲುಗಳನ್ನು ಹತ್ತಿದ ನಂತರ ನಾವು ವಿಠ್ಠಲನ ಮುಖವನ್ನು ನೋಡಬಹುದು. ಸರತಿ ಸಾಲಿನಲ್ಲಿ ನಿಲ್ಲದೆ ನಾವು ಯಾವುದೇ ಸಮಯದಲ್ಲಿ ಈ ಮುಖ ದರ್ಶನವನ್ನು ಪಡೆಯಬಹುದು. ಏಕೆಂದರೆ ಪಾದದರ್ಶನ. ದೇವಾಲಯದ ಹೊರಗಿನ ಸರತಿ ಸಂಕೀರ್ಣಕ್ಕೆ ಹೋಗುವ ಪ್ರವೇಶದ್ವಾರವಿದೆ. ಇದು ಭಕ್ತರ ಅನೇಕ ಸಣ್ಣ ದೇವಾಲಯಗಳಿಗೆ ಕಾರಣವಾಗುತ್ತದೆ. ನಂತರ ಲಾರ್ಡ್ ಪಾಂಡುರಂಗ ಕಡೆಗೆ ನಾವು ಭಗವಂತನ ಪಾದಗಳನ್ನು ಮುಟ್ಟಬಹುದು. ನಾವು ಭಗವಂತನ ಕಮಲದ ಪಾದಗಳನ್ನು ಮುಟ್ಟಿದಾಗ ನಮಗೆ ಉತ್ತಮ ಅನುಭವವಾಗುತ್ತದೆ. ರುಕ್ಮಿಣಿ ದೇವಿ, ಸತ್ಯಭಾಮ ದೇವಿ, ರಾಧಿಕಾ ದೇವಿ, ನರಸಿಂಹ ದೇವರು, ವೆಂಕಟೇಶ್ವರ, ಮಹಾಲಕ್ಷ್ಮೀ ದೇವಿ, ನಾಗರಾಜ್, ಗಣೇಶ, ಅನ್ನಪೂರ್ಣ ದೇವಿ ಗುಡಿಗಳಿವೆ. ಕೃಷ್ಣನು ಗೋಪಿಗಳೊಂದಿಗೆ ಆಡಿದಂತೆಯೇ ಎಲ್ಲ ಭಕ್ತರು ಆಡುವ ಮತ್ತೊಂದು ಮಂಟಪವಿದೆ. ಅದೊಂದು ದೊಡ್ಡ ಅನುಭವ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.